ನನ್ನ ಸುತ್ತಲೂ ನಡೆಯುತ್ತಿರುವ ಎಲ್ಲವೂ ತುಂಬ ಯಾದೃಚ್ಛಿಕವಾಗಿದೆ. ನಾನು ಹಂತವನ್ನು ಆನಂದಿಸಿದ್ದೇನೆ, ಏಕೆಂದರೆ ಪ್ರಯಾಣವು ಗಮ್ಯಸ್ಥಾನಕ್ಕಿಂತ ಹೆಚ್ಚು ಆನಂದದಾಯಕವಾಗಿದೆ. ನಾನು ಸೋತಿಲ್ಲ, ನಾನು ತುಂಬ ಜೀವಂತವಾಗಿದ್ದೇನೆ. ನಾನು ವಿಷಯಗಳ ಬಗ್ಗೆ ಹೆಚ್ಚು ಕಲಿಯುತ್ತೇನೆ. ನಾನು ಮೊದಲು ಎಷ್ಟು ತಪ್ಪು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಕ್ಷಣದಲ್ಲಿ ಬದುಕುವ ಮಹತ್ವವನ್ನು ನಾನು ಕಲಿಯುತ್ತಿದ್ದೇನೆ. ನೀವು ಏನನ್ನು ಸಾಧಿಸುತ್ತೀರಿ, ನೀವು ಏನಾಗಬೇಕೆಂದು ಬಯಸುತ್ತೀರಿ, ಅಥವಾ ನೀವು ಎಷ್ಟು ಪ್ರಸಿದ್ಧ ಮತ್ತು ಶಕ್ತಿಶಾಲಿಯಾಗುತ್ತೀರಿ, ನಿಮ್ಮ ಕೆಲಸ ಮತ್ತು ನಿಮ್ಮ ಸುತ್ತಲಿನ ಜನರ ಕಾರಣದಿಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದ ಬಗ್ಗೆ ನೀವು ಉತ್ಸುಕರಾಗಿದ್ದೀರಾ ಎಂಬುದು ಅತ್ಯಂತ ಮುಖ್ಯವಾದ ವಿಷಯ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆದರೆ ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಲು ನೀವು ಶಕ್ತಿಯನ್ನು ಪಡೆಯುತ್ತೀರಿ. ಸಂತೋಷದ ಹತ್ತಿರದ ಸಮಾನಾರ್ಥಕವೆಂದರೆ ಉತ್ಸಾಹ, ಮತ್ತು ನೀವು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗದ ಯಾವುದನ್ನಾದರೂ ಮಾಡುವ ಮೂಲಕ ನೀವು ಅದನ್ನು ರಚಿಸಬಹುದು. ಈ ತಿಳುವಳಿಕೆಯು ಪ್ರಕ್ರಿಯೆಯನ್ನು ಶ್ರೀಮಂತ ಮತ್ತು ಉತ್ತೇಜಕವಾಗಿಸುತ್ತದೆ. ಹೇಳಿಕೆಗಳನ್ನು ನೀಡಲು ಸಾಧ್ಯವಾಗುವಂತೆ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ನೀವು ವಿಶ್ವಾಸ ಹೊಂದಿರಬೇಕು. ನೀವು ಸರಿ ಮತ್ತು ತಪ್ಪುಗಳ ಪ್ರಜ್ಞೆಯನ್ನು ಹೊಂದಿರಬೇಕು. ಪಾತ್ರವನ್ನು ಸಮೀಪಿಸಲು ಹಲವು ಮಾರ್ಗಗಳಿವೆ. ನಿಮ್ಮ ಮತ್ತು ಪಾತ್ರದ ನಡುವಿನ ಸಾಮ್ಯತೆಗಳನ್ನು ನೀವು ಲೆಕ್ಕಾಚಾರ ಮಾಡಬೇಕು, ಅವುಗಳ ಮೇಲೆ ನಿರ್ಮಿಸಬೇಕು, ಮತ್ತು ಅದೇ ಸಮಯದಲ್ಲಿ ಅಸಮಾನತೆಗಳನ್ನು ಮಸುಕುಗೊಳಿಸಬೇಕು. ನೀವು ಅದನ್ನು ದಿನದಿಂದ ದಿನಕ್ಕೆ ಮಾಡುವುದರಿಂದ ಅದು ಒಂದು ಪ್ರಕ್ರಿಯೆ ಮತ್ತು ನಿಮ್ಮ ಭಾಗವಾಗುತ್ತದೆ. ನನ್ನ ಶಕ್ತಿ, ನನ್ನ ಪ್ರಾಮಾಣಿಕತೆ ಮತ್ತು ನನ್ನ ಕೆಲಸದ ಕಡೆಗೆ ನನ್ನ ಉತ್ಸಾಹ. ನನ್ನ ಕಲಿಕೆಗಳು ನನ್ನನ್ನು ಮುಂದುವರಿಸಿಕೊಂಡು ಹೋಗುತ್ತವೆ. ಅದನ್ನು ನಾನು ನನ್ನ ಅನುಭವ ಎಂದು ಕರೆಯುತ್ತೇನೆ ಮತ್ತು ಅನ್ವೇಷಿಸುವ ನನ್ನ ಪ್ರಚೋದನೆ. ನಾನು ಬೆಳೆಯುತ್ತಿರುವಾಗ ಹಣವು ಒಂದು ದೊಡ್ಡ ವ್ಯತ್ಯಾಸವಾಗಿತ್ತು, ಆದರೆ ಅದು ಹಾಗೆ ಉಳಿಯದಂತೆ ನಾನು ನೋಡಿಕೊಂಡೆ. ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ಆದರೆ ಅವೆಲ್ಲದರ ಬಗ್ಗೆ ನನಗೆ ಹೆಮ್ಮೆ ಇದೆ.